ಹೃದಯ, ಮೂತ್ರಪಿಂಡ, ಜೀರ್ಣಾಂಗ ವ್ಯವಸ್ಥೆ ಎಲ್ಲನೂ ಸ್ಟ್ರೆಂಥನ್ ಆಗೋದಕ್ಕೆ ಇದೊಂದು ಪೌಡರ್ನ ನೀವು 1 ಸ್ಪೂನ್ ಡೈಲಿ ಕುಡಿದ್ರೆ ಸಾಕು. ಚಳಿಗಾಲದಲ್ಲಿ ನಮ್ಮ ಬಾಡಿ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ. ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡೋದಕ್ಕೂ ಈ ಪೌಡರ್ ಹೆಲ್ಪ್ ಆಗುತ್ತೆ. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಈ ಪೌಡರ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಸರಿಯಾದ ಅಳತೆ, ಮಾಡ್ಕೊಳ್ಳೋ ರೀತಿ ಎಲ್ಲವನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ 6 ಫ್ಲೇವರ್ ಕಿಚನ್. ಮೊದಲನೇದಾಗಿ ಈ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ನ ನೋಡೋಣ. ಮೆಂತ್ಯ 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದು ಜಾಯಿಂಟ್ಸ್ ಪೇನು, ಫ್ರೀಕ್ವೆಂಟ್ ಯೂರಿನೇಷನ್ನು, ಲೋವರ್ ಬಾಡಿ ಪೇನು, ಬ್ಲಡಲ್ಲಿ ಕೊಲೆಸ್ಟ್ರಾಲು, ಸುಸ್ತಾಗೋದು ಎಲ್ಲ ಕಮ್ಮಿ ಮಾಡುತ್ತೆ. ಪಾದ ಊತ ಬರೋದು, ಅರ್ನಿಯಾ ಅದಕ್ಕೆಲ್ಲದಕ್ಕೂ ಒಳ್ಳೆಯದು ಮೆಂತ್ಯ. ಅಜ್ವಾಯಿನ ನಾನು ಮೆಂತ್ಯದಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ. ಅಂದರೆ ಮೆಂತ್ಯ 200 ಗ್ರಾಮ್ ತೊಗೊಂಡಿದ್ದೀನಿ, ಅಜ್ವಾಯಿನ 100 ಗ್ರಾಮ್ ತೊಗೊಂಡಿದ್ದೀನಿ. ಅಜ್ವಾಯಿನು ಊಟ ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಊಟ ಜೀರ್ಣ ಆಗದಲ್ಲೇ ಬರುವಂಥ ಹೊಟ್ಟೆ ನೋವಿಗೆ ಒಳ್ಳೆಯದು. ಆಸಿಡ್ ರಿಫ್ಲೆಕ್ಸ್ ಕಮ್ಮಿ ಮಾಡುತ್ತೆ. ಬೈಲ್ ಜ್ಯೂಸ್ ಸಕ್ರಿಯೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಬ್ಲಡ್ ವೆಸಲ್ನ ಡೈಲೇಟ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಕಲ್ಲಂಜಿ ಬೀಜನ ಅಜ್ವಾಯಿನಲ್ಲಿ ಅರ್ಧಷ್ಟು ತೊಗೊಂಡಿದ್ದೀನಿ. ಅಂದರೆ ಅಜ್ವಾಯಿನ್ 100 ಗ್ರಾಮ್ ಅಂದರೆ ಕಲ್ಲಂಜಿ ಬೀಜ 50 ಗ್ರಾಮ್ ತೊಗೊಂಡಿದ್ದೀನಿ. ಈ ಕಲ್ಲಂಜಿ ಬೀಜ ಡೈಜೆಷನ್ ಹೆಲ್ಪ್ ಮಾಡುತ್ತೆ ಮತ್ತು ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಬಾಡಿಲಿ ಏನಾದರೂ ಇನ್ಫ್ಲಮೇಷನ್ ಇದ್ದರೆ ಕಮ್ಮಿ ಮಾಡುತ್ತೆ. ನಮ್ಮ ಇಮ್ಯುನಿಟಿ ಸ್ಟ್ರೆಂಥನ್ ಮಾಡುತ್ತೆ. ಏರ್ ಗ್ರೋತು, ಸ್ಕಿನ್ಗೆ ಬೆನಿಫಿಟ್ ಇದೆ. B12 ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಆದಷ್ಟು ಹುರ್ಕೊಳ್ಳೋದಕ್ಕೆ ಗೇಜ್ ದಪ್ಪ ಇರೋ ಪಾತ್ರೆಗಳನ್ನ ತಗೊಳ್ಳಿ. ಫಸ್ಟ್ ನಾನು ಮೆಂತ್ಯ ಹುರ್ಕೊಳ್ತಾ ಇದ್ದೀನಿ. ಮೆಂತ್ಯ ಚಿನ್ನದ ಬಣ್ಣ ಬರಬೇಕು, ಕಂದು ಬಣ್ಣ ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ. ಮತ್ತು ಘಮ ಬರುತ್ತೆ. ಹುರ್ಕೊಂಡು ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಬೇಕು. ನೆಕ್ಸ್ಟು ಅದೇ ಬಾಣಲಿ ಬಿಸಿಗೆ ಅಜ್ವಾಯಿನ್ ಹಾಕ್ಕೊಬೇಕು. ಉರಿ ಕಮ್ಮಿಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಬೇಕು. ತುಂಬ ಉರಿ ಜಾಸ್ತಿ ಇದ್ದರೆ ಸೀದೋಗ್ಬಿಡುತ್ತೆ. ಅಜ್ವಾಯಿನು ಘಮ ಬರೋಕ್ಕೆ ಶುರುವಾಗುತ್ತೆ, ಆವಾಗ ಅದಾಗಿದೆ ಅಂತ. ತುಂಬ ಜನಕ್ಕೆ ಈ ಚಳಿಗೆ ತಲೆನೋವು ಮತ್ತು ಕೋಲ್ಡ್ ಆಗ್ತಾ ಇರುತ್ತೆ. ಈ ಅಜ್ವಾಯಿನ್ದು ಸ್ಮೆಲ್ ತೊಗೊಂಡ್ರೆ ಕೋಲ್ಡ್ ಕಮ್ಮಿ ಆಗುತ್ತೆ. ನೆಕ್ಸ್ಟು ನಾನು ಅದೇ ಬಾಣಲಿ ಬಿಸಿಗೆ ಕಲ್ಲಂಜಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲಂಜಿ ಬೀಜ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೊಂದು ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಎಲ್ಲ ಹುರ್ಕೊಂಡಿರೋ ಮಿಶ್ರಣನ ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಬಿಸಿನಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ, ಅವಾಗ ಪೌಡ್ರ್ ಈಸಿಯಾಗಿ ಆಗೋದಿಲ್ಲ. ಅದಕ್ಕೆ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೊಬಾರ್ದು, ಸ್ವಲ್ಪ ಕಾಳು ತರಿ ಥರ ಇರಬೇಕು, ಅಲ್ಲಿವರೆಗೂ ರುಬ್ಕೊಬೇಕಾಗತ್ತೆ. ಎಲ್ಲ ಹುರ್ಕೊಂಡಿರೋ ಮಿಶ್ರಣನ ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಬಿಸಿನಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ, ಅವಾಗ ಪೌಡ್ರ್ ಈಸಿಯಾಗಿ ಆಗೋದಿಲ್ಲ. ಅದಕ್ಕೆ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೊಬಾರ್ದು, ಸ್ವಲ್ಪ ಕಾಳು ತರಿ ಥರ ಇರಬೇಕು, ಅಲ್ಲಿವರೆಗೂ ರುಬ್ಕೊಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು 1 ಲೋಟ ನೀರು ತೊಗೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಪೌಡರ್ನ ಹಾಕ್ಕೊಬೇಕು. 1 ಸ್ಪೂನು. ಇದು ಚೆನ್ನಾಗಿ ಕುದಿಬೇಕು. ಲೋ ಫ್ಲೇಮಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಬೇಕು. ಪ್ಲೇಟ್ ಮುಚ್ಚೋದ್ರಿಂದ ಏನು ಬೆನಿಫಿಟ್ ಅಂದರೆ ಇದರಲ್ಲಿರೋ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಹೊರಗಡೆ ಹೋಗೋದಿಲ್ಲ, ನಮಗೆ ಅಲ್ಲೇ ಉಳಿಯುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಪ್ಲೇಟ್ ಮುಚ್ಚಬೇಕಾಗುತ್ತೆ. ಇದು 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಕುದಿಸ್ಕೊಬೇಕಾಗತ್ತೆ. ಇದು ಸ್ವಲ್ಪ ಕಹಿ ಇರುತ್ತೆ, ಮೆಂತ್ಯ ಜಾಸ್ತಿ ಹಾಕಿರೋದ್ರಿಂದ. ನಿಮ್ಗೆ ಏನಾದರೂ ಕಹಿ ಅನಿಸಿದ್ರೆ ಬೆಲ್ಲ ಇಲ್ಲಾಂದರೆ ಜೇನುತುಪ್ಪ ಹಾಕೊಬೋದು. ಜೇನುತುಪ್ಪ ಹಾಕೊಬೇಕಾದ್ರೆ ನೀರು ಬಿಸಿ ಇರಬಾರ್ದು, ಉಗುರು ಬೆಚ್ಚಗಿರಬೇಕು.